ಕೊರಟಗೆರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟಿಗಾನಹಳ್ಳಿ ಗ್ರಾಮದಲ್ಲಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃ ಶ್ರೀ ಹೇಮಾವತಿ ಕೃಪಾಶೀರ್ವಾದ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಾತ್ಸಲ್ಯ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ನಿರ್ಮಾಣಗೊಂಡ ನೂತನವಾಗಿ ನಿರ್ಮಿಸಿದ ಮನೆಯನ್ನ ಉದ್ಘಾಟಿಸಿ ಮುದ್ದಯ್ಯನವರಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ರಾಜ್ಯದಲ್ಲಿ ಸುಮಾರು ಮನೆಗಳನ್ನ ನಿರ್ಗತಿಕರಿಗೆ ಕಟ್ಟುವ ಗುರಿಯನ್ನ ಹಮ್ಮಿಕೊಂಡಿದ್ದು, ಈಗಾಗಲೇ ಹಲವು ಮನೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ 1,000 ಮನೆಗಳನ್ನ ಹಸ್ತಾಂತರಿಸಲಾಗುವುದು ಎಂದರು. ಈ ವೇಳೆ ಹಾಲು ಉತ್ಪಾದಕ ಸಹಕಾರಿ ಸಂಘದ ಉಪಾಧ್ಯಕ್ಷ ಗಂಗಯ್ಯ, ಜಿಲ್ಲಾ ಜನಜಾಗೃತಿ ಸದಸ್ಯ ರಾಜಣ್ಣ, ಪ್ರದೀಪ್ ಕುಮಾರ್, ಗುತ್ತಿಗೆದಾರ ರೇಣುಕಾ, ಧರ್ಮಸ್ಥಳ ಸಂಸ್ಥೆಯ ವಲಯ ಮೇಲ್ವಿಚಾರಕ ಮನು, ಮಹೇಂದ್ರ, ಗಂಗಯ್ಯ, ಅನುಸೂಯಮ್ಮ, ಆಶಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಷ್ಟು ಪೂರ್ತಿ ತಟ್ಟೆ ಒಳ್ಳೇದಾಗಲಿ, ಮನೆ ಚೆನ್ನಾಗಿ ಏಳಿಗೆ ಆಗಲಿ. ನಿಮ್ಮಿಬ್ಬರು ಮಕ್ಕಳು ಸಂಧ್ಯಾ, ಪ್ರೇಮ, ಮೊಮ್ಮಗ ಮಾರುತಿ ಎಲ್ಲರೂ ಚೆನ್ನಾಗಿ ಸುಖವಾಗಿ ಬಾಳ್ರಿ ಮನೆಗೆ. ಹೇಳಿಕೆ ಕೊಟ್ಬಿಡ್ಬೇಕು ಈಗಲೇ. ಏನು ಅನಿಸ್ತಾ ಐತೆ ಅಂತ ಈಗ ಹೊಸ ಮನೆ ಅದು ಹೇಳ್ಬೇಕು ಅವ್ರಿಗೆ. ಹೇಳಿ ಇಲ್ಲ ತಗೊಂಡಿರಿ ಲೋಗೋ ಥರ ಕೇಳ್ತೀನಿ. ಲೋಗೋ ಥರ ಮೊದಲು ಭಾರಿ ಬಡತನದಾಗಿದ್ದ, ಮನೆ ಇರಲಿಲ್ಲ, ಬಾಗಿಲಿಲ್ಲ, ತೊಂದರೆ ಆಗಿದ್ದೆ. ಧರ್ಮಸ್ಥಳ ಸಂಸ್ಥೆ ಕಡೆಯಿಂದ ಮನೆ ನಿರ್ಮಾಣ ಮಾಡಿಕೊಟ್ರು, ಭಾರಿ ಸಂತೋಷ ಆಗ್ತದೆ. ಜಾಗನೂ ಇರಲಿಲ್ವ ನಿಮ್ಮದು? ಮತ್ತೆ ಇನ್ನೊಂದು ಜಾಗಲ್ಲ ಯಾರೋ ಕೊಟ್ಟರು ಸಾಧಾರಣವಾಗಿ, ಅಲ್ಲಿ ಸಂಸ್ಥೆ ಕಡೆಯಿಂದ ಮನೆ ಹಾಕ್ಕೊಟ್ರು, ಕಟ್ಕೊಟ್ರು. ಹಂಗೆ ಮಾಸ್ಟರ್ಸನ್ನು ಕೂಡ ಧರ್ಮಸ್ಥಳ ಸಂಘದಿಂದನೇ ಕೊಡ್ತಾರೆ. ಎಷ್ಟು ಬರುತ್ತೆ? 1,000 ಕೊಡ್ತಾರೆ. ಖುಷಿ ಆಯ್ತಾ ಮನೆ ಕಟ್ಟಿ? ಖುಷಿ ಆಯ್ತು. ಜೀವನಕ್ಕೆ ಹೆಂಗೆ 1,000 ರೂಪಾಯಿ ಆಧಾರ ಮಾಡಿಕೊಟ್ಟವ್ರು, ಆಧಾರ ಇರೋದು ದಿನ ಜಾಗ ಮಾಡಿಕೊಟ್ರು. ಆಯ್ತು, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕುಟುಂಬ, ಪ್ರೇಮ, ಸಂಧ್ಯಾ, ಮೊಮ್ಮಗ ಮಾರುತಿ ಇವರೆಲ್ಲರೂ ಸುಖವಾಗಿರಲಿ ಅಂತ ಹೇಳಿ, ನೆಮ್ಮದಿಯಾಗಿರಲಿ, ಒಂದು ಆಸರೆ ಇರಲಿ ಅಂತೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಇವತ್ತಿಲ್ಲಿ ಒಂದು ಮನೇನ ಕಟ್ಸ್ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಬದುಕು ಬಾಳ್ಲಿ ಅಂತೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಅವರು, ಮಂಜುನಾಥ ಸ್ವಾಮಿ ಅವರೆಲ್ಲರ ಆಶೀರ್ವಾದದಿಂದ ಅವರ ಜೀವನ ಸರಿಯಿಂದ ನಿಮ್ಮ ಕಡೆಯಿಂದ ಯಾರು ಏನೂ ನಿರೀಕ್ಷೆ ಮಾಡಲ್ಲ. ಮೈಕು, ಶಾಮಿಯಾನ, ಕುರ್ಚಿ ಇದಕ್ಕೆ ಹಣ ವ್ಯಯ ಮಾಡೋಂಥದ್ದು ಬೇಕಾಗಿಲ್ಲ. ಅದನ್ನೇ ಫಲಾನುಭವಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಟ್ರೆ ಇವ್ರಿಗೆ ಇನ್ನೂ ಅನುಕೂಲ ಆಗ್ತದೆ. ಆಮೇಲೆ ಇವತ್ತು ನಿಮ್ಮ ಕುಟುಂಬ ತಿಮ್ಮಣ್ಣ, ಮುದ್ದಯ್ಯ, ಪ್ರೇಮ,
ಇನ್ನೊಬ್ಬ ತಂಗಿ ಹೆಸರು ನಮ್ಮ ಸಂಧ್ಯಾ, ಆಮೇಲೆ ಮೊಮ್ಮಗ ಮಾರುತಿ. ಎಲ್ಲರೂ ಸುಖವಾಗಿರಲಿ, ನೆಮ್ಮದಿ ಸ್ವಾಭಿಮಾನದ ಜೀವನ ಸಾಗಿಸ್ಲಿ ಅಂತೇಳಿ ಈ ಕುಟೀರವನ್ನು ಇವತ್ತಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮಾರುತಿ ನಿಲಯ. ನಿಮಗೆ ಒಳ್ಳೆಯದಾಗಲಿ. ಹಾಗೆಯೇ ಇದೊಂದು ಮಾದರಿಯಾಗಿ ಇದು 3ನೇ ಮನೆ ಹಸ್ತಾಂತರ ಕೊರಟಗೆರೆ ತಾಲೂಕಲ್ಲಿ ಮಾಡ್ತಿದ್ದಾರೆ. ಕೆರೆಗಳದು ಅಭಿವೃದ್ಧಿ ಮಾಡಬೇಕು ಅಂದರೂ ಧರ್ಮಸ್ಥಳದವರೇ ಬರಬೇಕು. ಶಾಲೆಗಳು ಜೀರ್ಣೋದ್ಧಾರ ಆಗಬೇಕು, ದೇವಸ್ಥಾನದ್ದೇನಾದರೂ ಕಟ್ಟಡಗಳಾಗಬೇಕು ಅಂದ್ರೂ ಧರ್ಮಸ್ಥಳದವರೇ ಬೇಕು. ಕೊನೆಗೆ ಒಂದು ರುದ್ರಭೂಮಿ ಮಾಡಬೇಕು ಅಂತ ಹೇಳಿದ್ರು ನಾವು ಅರ್ಜಿ ಕೊಡೋದು ಕಾವಾದ್ರಿ. ಪ್ರತಿಯೊಂದಕ್ಕೂ ನಾವು ಅರ್ಜಿ ಕೊಡೋದು ಯಾವ್ದಾದ್ರು ಮಾಶಾಸನ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಎದ್ದೇಳಿದೆ. ಇವತ್ತು ನಾನು ನೋಡಿದಾಗ ಅಲ್ಲಿ ಯಾರೋ ಎಂಥ ದೊಡ್ಡ ಫಂಕ್ಷನ್ ಆದ್ರೂ ಒಬ್ರು ಬರೋದಿಲ್ಲ ಪತ್ರಕರ್ತರು. ಇವತ್ತು ಇಂಥ ಸಣ್ಣ ಕಾರ್ಯಕ್ರಮ ಬಂದಿದ್ದೀರಾ ಹರೀಶ್ ಅವರೇ, ನಿಮ್ಮ ಎಲ್ಲ ಸ್ನೇಹಿತ ಮಾಧ್ಯಮದವ್ರಿಗೂ ನಾನು ಮಂಜುನಾಥನ ಅವರ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮ ಪತ್ರಿಕಾ ಮಾಧ್ಯಮದವ್ರ ಮೇಲೆ ಅಂತ ಹೇಳ್ತಾ, ಇವತ್ತು ಮುದ್ದಯ್ಯನವ್ರಿಗೆ ಈ ಮನೆ ಕಟ್ಕೊಟ್ಟಿದ್ದಾರೆ. ನಿನ್ನ ಕಡು ಬಡತನ ಇವತ್ತು ಧರ್ಮಸ್ಥಳ ಮಂಜುನಾಥ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ, ಇದು ಕಟ್ಟಕಡೆಯ ಗ್ರಾಮ ಗಂಟೆಗನಹಳ್ಳಿ ಅಂದರೆ ಆ ಕುರುಬರ ಗಂಟೆಗನಹಳ್ಳಿಯಿಂದ ನಾವು ಹತ್ತೆ ಹೋಗ್ಬಿಡ್ತಿದ್ವಿ. ಈ ಮಹಾದೇವರ ಗಂಟೆಗನಹಳ್ಳಿ ಅಂತೇಳಿ ಹೆಸರಾಗಿರುವಂಥ ಈ ಊರಿಗೆ ಈ ಧರ್ಮಸ್ಥಳದ ನಮ್ಮ ಅನಿತಾ ಮೇಡಮ್ನವರು ಇದು ಮಾಡಿಕೊಟ್ಟಿದ್ದಾರೆ. ನಾನು ತುಂಬ ನಿಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತಾ, ಇಂಥ ಕಾರ್ಯಕ್ರಮಗಳು ಅನೇಕ ಮಾಡ್ತಿದ್ದಾರೆ ಧರ್ಮಸ್ಥಳ ಸಂಸ್ಥೆಯವರು. ಏನೋ ಕೆಟ್ಟ ಅಪಪ್ರಚಾರ ಮಾಡಿದ್ರು ಧರ್ಮಸ್ಥಳ ಬುರುಡೆ ಗ್ಯಾಂಗು, ಇವತ್ತೇನೂ ಆಗಿಲ್ಲ. ಯೋಜನೆ ಏನಿವತ್ತು ನಮ್ಮ ಕೊರಟಗೆರೆ ತಾಲೂಕಿನ ಗಂಟಗಾನಹಳ್ಳಿ ಗ್ರಾಮ ಸಮಾಜದಿಂದ ತುಂಬ ದೂರ ಇರೋಂಥ, ತುಳಿತಕ್ಕೊಳಪಟ್ಟಂಥ ಸಮಾಜದಲ್ಲಿ ಒಬ್ಬನ್ನ ನಿರ್ಗತಿನ ಗುರುತಿಸಿರುವಂಥ ಮಂಜುನಾಥ ಸ್ವಾಮಿಗೆ ಮೊದಲು ಶರಣ ಹೇಳ್ತಾ, ಆ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಅವರ ಪತ್ನಿಯವರಿಗೆ ಮೊದಲನೇದಾಗಿ ನಾನು ಶರಣ ಹೇಳೋದಕ್ಕೂ, ರೇಣುಕಾಚಾರ್ಯರ ಜಯಂತಿ ದಿನ ನಮ್ಮೊಬ್ಬ ಫಲಾನುಭವಿ ನನ್ನ ಸಮಾಜದ ನನ್ನ ಅಣ್ಣ ತಮ್ಮನಿಗೆ ಒಂದು ಸಣ್ಣ ಕುಟೀರನಾದರೂ ಕಟ್ಕೊಡುವಂಥ ಮಂಜುನಾಥನ ಕೃಪೆ ಆಗಿರೋದ್ರಿಂದ ನಾನು ಸ್ವಾಮೀಜಿಯವರಿಗೂ ಮತ್ತು ವೇದಿಕೆಯಲ್ಲಿರೋರು ಎಲ್ಲರಿಗೂ ಶುಭ ಕೋರ್ತಾ, ಕಾಲಾವಕಾಶದಲ್ಲಿ ಹೆಚ್ಚಿನ ವಿಚಾರ ಮಾತಾಡೋದಲ್ಲ, ಮೇಡಮ್ ಅವರೆಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ. ಆದರೆ ಈ ಯೋಜನೆ ತಲುಪುವಾಗ ಸ್ಥಳೀಯರಾಗಿ ನಮ್ಮನ್ನು ಒಂದಿಷ್ಟು ಬಳಸ್ಕೊಂಡ್ರೆ ನಾವು ಒಂದು ಕೈಲಾದಷ್ಟು ಸಹಾಯ ಮಾಡ್ಕೊಳ್ಬೇಕು ಅಂತ, ಮತ್ತು ಈ ಒಂದು ಸರಳ ಕಾರ್ಯಕ್ರಮಕ್ಕೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಮುರಳೀಧರ ಹಾಲಪ್ಪನವರು ಆಗಮಿಸಿರೋದು ನಮ್ಗೆ ಭಾಳ ಸಂತೋಷದ ವಿಚಾರ. ಎಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ 2 ಹಿತ ನೋಡೋಕ್ಕೆ